ಜಾರಿಗೆ ತಂದು 49 ವರ್ಷಗಳು ಪೂರ್ಣ ಆದವು. ತುರ್ತು ಪರಿಸ್ಥಿತಿ ಒಂದು ನೆನಪು, ಒಂದು ಕರಾಳ ಅಧ್ಯಾಯ, ಒಂದು ಎಚ್ಚರಿಕೆ, ಹಾಗೆಯೇ ಪ್ರಜಾಪ್ರಭುತ್ವದ ಮರುಸ್ಥಾಪನೆಗಾಗಿ ನಡೆಸಿದಂಥ ಒಂದು ಪ್ರೇರಣಾದಾಯಿಯ ಹೋರಾಟ. ಇವುಗಳನ್ನು ಮೆಲುಕು ಹಾಕುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಲೇಬೇಕಾಗತ್ತೆ. ಮತ್ತೊಮ್ಮೆ ಅಂಥ ಕರಾಳ ಅಧ್ಯಾಯ ನಮ್ಮ ದೇಶಕ್ಕೆ ಬರಬಾರ್ದು. ಸಂವಿಧಾನ ಉಳಿಸಿ ಅಂಥೇಳಿ ಇವತ್ತು ಸಂವಿಧಾನ ಪ್ರತಿಯನ್ನು ಕೈಲಿ ಹಿಡ್ಕೊಂಡು ಓಡಾಡೋ ಮೋಹನ್ ಭಾವರೇ ಇಂದಿರಾ ಬ್ರಿಗೇಡ್ನ ಯಂಗ್ ಟರ್ಕ್ಗಳಾಗಿದ್ದರು 75ರ ದಿನಮಾನದಲ್ಲಿ. ಆಗ ರಾಜಕೀಯ ಗುಲಾಮರಂತೆ ವರ್ತಿಸಿದಂಥ ಆ ಜನರು ಈಗ ವೃದ್ಧನಾರಿ ಪತಿವ್ರತೆ ಅನ್ನೋ ರೀತಿಯಲ್ಲಿ ಸಂವಿಧಾನದ ಪ್ರತಿಯನ್ನು ಕೈಲಿ ಹಿಡಿದು ಸಂವಿಧಾನ ಉಳಿಸಿ ಅಂಥೇಳಿ ನಾಟಕ ಆಡ್ತಿರೋದು ಒಂದು ಹಾಸ್ಯಾಸ್ಪದ ಸಂಗತಿ. ತುರ್ತು ಪರಿಸ್ಥಿತಿ ಹೇರಿದಾಗ ಪ್ರತಿಭಟಿಸಿದರೆ, ತುರ್ತು ಪರಿಸ್ಥಿತಿಯನ್ನು ಧಿಕ್ಕರಿಸಿ ತಮಗಿದ್ದಂಥ ಶಾಸಕ ಸಚಿವ ಪದವಿಯನ್ನು ತೊರೆದು ಬೀದಿಗಿಳಿದಿದ್ದರೆ ಅವರು ಅವಾಗ ಸಂವಿಧಾನದ ರಕ್ಷಕರಂತೆ ಕಾಣ್ತಾ ಇದ್ದರು. ಆಗ ಜಿ ಹುಜೂರ್ ಅಂದು ಮೂಲಭೂತ ಹಕ್ಕನ್ನು ದಮನ ಮಾಡಿದಾಗ, ಸಂವಿಧಾನದ ಚೌಕಟ್ಟನ್ನೇ ಬದಲಾಯಿಸುವಂಥ ಕೆಲಸ ಮಾಡಿದಾಗ, ಪ್ರಜಾಪ್ರಭುತ್ವದ ಕತ್ತು ಹಿಸುಕಿದಾಗ, ಸರ್ವಾಧಿಕಾರಿಯಂತೆ ಆಡಳಿತ ನಡೆಸಿದಾಗ ಬರೀ ಮೌನವಾಗಿರಲಿಲ್ಲ, ಬೆಂಬಲಿಸಿ ಕ್ರಾಂತಿಕಾರಿ ಹೆಜ್ಜೆ ಅಂತ ಹೊಗಳು ಭಟ್ರಂತೆ ಕೆಲಸ ಮಾಡಿದಂಥ ಬಹುತೇಕ ಮಹಾನುಭಾವರು ತಾನು ಕಳ್ಳ ಪರರ ನಂಬ ಎನ್ನೋ ಗಾದೆ ಮಾತಿನಂತೆ ವರ್ತಿಸ್ತಾ ಇದ್ದಾರೆ. ನಮ್ಮ ಪಕ್ಷ ಮತ್ತು ನಮ್ಮ ನಾಯಕರು ನರೇಂದ್ರ ಮೋದಿಯವರು ಸಂವಿಧಾನದ ಆಶಯಕ್ಕೆ ಚ್ಯುತಿ ಬಾರದಂತೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟು ಆಡಳಿತ ನಡೆಸಿದ್ದಾರೆ ಮತ್ತು ಅದೇ ಬದ್ಧತೆಯಿಂದ ಆಡಳಿತವನ್ನು ನಡೆಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 1 ವರ್ಷ ಪೂರ್ಣಗೊಂಡು 13ನೇ ತಿಂಗಳು ನಡೀತಾ ಇದೆ. 1 ವರ್ಷ 1 ತಿಂಗಳು. ಯಾವುದೇ ಅಭಿವೃದ್ಧಿ ಯೋಜನೆಗಳಿಗೆ ಶ್ರೀಕಾರ ಹಾಕಿದಂಥ ಒಂದು ಉದಾಹರಣೆಯು ರಾಜ್ಯದಲ್ಲಿ ಸಿಗೋದಿಲ್ಲ. ಅಭಿವೃದ್ಧಿ ಅನ್ನೋದು ಒಂದು ಮರೀಚಿಕೆಯಾಗಿದೆ. ಅಭಿವೃದ್ಧಿಯ ಜಾಗದಲ್ಲಿ ಅವ್ಯವಹಾರ ಮಾತ್ರ ನಡೀತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 100% ಲೂಟಿ. BJP ಸರ್ಕಾರದ ಮೇಲೆ ಸುಳ್ಳು ಆರೋಪ ಮಾಡಿದ್ರು 40% ಅಂತ. ಈಗ 100ಕ್ಕೆ 100ರಷ್ಟು ಹಣವನ್ನು ಲೂಟಿ ಮಾಡಿ ನಕಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆಯೋ ಕೆಲಸ ಮಾಡಿದ್ದಾರೆ. ನಮಗೆ ಮಾಹಿತಿ ಇದೆ, ಬರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಮಾತ್ರ ಇದು ಸೀಮಿತ ಆಗಿಲ್ಲ. ಲಂಬಾಣಿ ತಾಂಡ್ಯ ಅಭಿವೃದ್ಧಿ ನಿಗಮದಲ್ಲಿ, ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಈ ರೀತಿ ನಕಲಿ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ.
ಕರ್ನಾಟಕ ರಾಜ್ಯ ಕಳೆದ 13 ತಿಂಗಳಲ್ಲಿ ಒಳ್ಳೆ ಕಾರಣಕ್ಕೆ ಚರ್ಚೆ ಆಗಲೇ ಇಲ್ಲ. ಹತ್ಯೆ ಮತ್ತು ಆತ್ಮಹತ್ಯೆಗೆ ಆ ಕಾರಣಕ್ಕೆ ದೊಡ್ಡ ಚರ್ಚೆ ಆಯಿತು ಮತ್ತು ದಾಖಲೆ ಪ್ರಮಾಣದಲ್ಲಿ ಹತ್ಯೆ ಮತ್ತು ಆತ್ಮಹತ್ಯೆ ಎರಡೂ ಕೂಡ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮೀರಿಸಿದೆ. ಆತ್ಮಹತ್ಯೆಯಲ್ಲಿ ದಾಖಲೆ, ಹತ್ಯೆಯಲ್ಲಿ ದಾಖಲೆ. ನಿರಂತರವಾಗಿ ಕಲುಷಿತ ಕುಡಿಯೋ ನೀರಿನ ಚರ್ಚೆ ರಾಜ್ಯದಲ್ಲಿ ಆಗ್ತಾ ಇದೆ. ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಅಲ್ಲಿ ಕಲುಷಿತ ನೀರು ಕುಡಿದು ಒಬ್ಬ ಯುವಕನ ಸಾವಾಯಿತು. 40ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡರು. ಬೆಳಗಾವಿ ಮತ್ತು ಕೋಲಾರದಲ್ಲಿ 2 ಸಾವಾಯಿತು. 17 ಮಂದಿ ಅಸ್ವಸ್ಥಗೊಂಡರು. ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ 3 ವರ್ಷದ ಮಗು ಸೇರಿ 3 ಮಂದಿ ಮೃತಪಟ್ಟು 200ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡರು. ಕಲಬುರಗಿಯಲ್ಲಿ ಕಲುಷಿತ ನೀರು ಪೂರೈಕೆಯಿಂದ ಜಯದೇವ ಹೃದ್ರೋಗ ಆಸ್ಪತ್ರೆ ಮತ್ತು ಜಿಮ್ಸ್ ಅದ್ರಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಬಂದ್ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಅವರು ರಾಜ್ಯದ ಎಲ್ಲ ಖಾತೆಗೆ GPA ತಗೊಂಡಿದ್ದಾರೆ. ತನ್ನ ಖಾತೆಯಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು GPA ಪವರ್ ಆಫ್ ಅಟರ್ನಿ, ಜನರಲ್ ಪವರ್ ಆಫ್ ಅಟರ್ನಿ ಅವರು ತಗೊಂಡಿರೋದು, ಕೊಟ್ಟಿರೋದಲ್ಲ. ನೀವು ಹೋಮ್ ಮಿನಿಸ್ಟ್ರ್ ಬಗ್ಗೆ ಇಮಿಡಿಯೇಟ್ ರಿಯಾಕ್ಟ್, ಹೋಮ್ ಮಿನಿಸ್ಟ್ರಿ ಬಗ್ಗೆ ಏನಾದ್ರು ಚರ್ಚೆ ಆಯಿತು ಅಂದರೆ ಇಂಡಸ್ಟ್ರಿ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ. ಚೀಫ್ ಮಿನಿಸ್ಟ್ರ್ ಖಾತೆ ಅಲ್ಲೂ ಇವರು ಕೈಯಾಡಿಸ್ತಾರೆ. ಸೂಪರ್ CM. ಆದರೆ ತನ್ನ ಖಾತೆಯಲ್ಲಿ ಈ ರೀತಿ ಕಲುಷಿತ ನೀರಿನ ಸರಬರಾಜಿಗೆ ಇದುವರೆಗೂ 17ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. 100 ಜನ ಆಸ್ಪತ್ರೆ ಸೇರಿದ್ದಾರೆ. ಡೋಂಟ್ ಕೇರ್. ಈ ಮನಸ್ಥಿತಿ ಅವ್ರದ್ದಿದೆ. ಇನ್ನು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ವಿರುದ್ಧ ಕರ್ನಾಟಕ ಹೈಕೋರ್ಟ್ ಗರಂ ಆಗಿದೆ. 6,700 ಕೋಟಿ ರೂಪಾಯಿ ಅನುದಾನ ಬಳಕೆಯ ವಿವರ ಕೊಡಬೇಕು ಅಂತ ಸೂಚನೆ ಕೊಟ್ಟಿದೆ. ಈ 1 ವರ್ಷದಲ್ಲಿ ಈ ಸರ್ಕಾರ ತನ್ನ ನೀತಿಯನ್ನಾಗಿ ಮಾಡಿಕೊಂಡಿರೋದು ಬೆಲೆ ಏರಿಕೆಯನ್ನು ನೋಡಿ. ಬಂದ ತಕ್ಷಣವೇ ಅಬ್ಕಾರಿ ಸುಂಕ ಹೆಚ್ಚಳ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ಹೆಚ್ಚಿಸಿದರು, ಮೋಟಾರ್ ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಹೆಚ್ಚಳ ಮಾಡಿದ್ರು, ರೈತರು ತಗೊಳ್ತಕ್ಕಂಥ ಉತಾರ್ ಪಾಣಿ, ಇನ್ಕಮ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟ್ ಬೆಲೆಯನ್ನು ಹೆಚ್ಚಿಸಿದರು. 2 ಬಾರಿ ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ಸನ್ನು ಹೆಚ್ಚಳ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವ್ರ ವಿಡಿಯೋ ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯ ಇದೆ. ಅವರು ಅವತ್ತು ಹೇಳ್ತಾರೆ, ಇಂಧನ ಬೆಲೆ ಏರಿಕೆ ಮಾಡಿದ್ರೆ ಎಲ್ಲ ಬೆಲೆಗಳ ಏರಿಕೆಗೆ ರಹದಾರಿ ಇದ್ದಂತೆ ಅಂತ ಹೇಳ್ತಾರೆ. ಇಂಧನ ಬೆಲೆ ಏರಿಕೆ ಆದರೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅವ್ರು ಹೇಳಿದ್ದು ಆಟೋ ದರ ಜಾಸ್ತಿ ಆಗುತ್ತೆ, ಬಸ್ ದರ ಏರಿಕೆ ಆಗುತ್ತೆ, ಎಲ್ಲದರ ದರವೂ ಏರಿಕೆ ಆಗುತ್ತೆ. ಬೆಲೆ ಹೆಚ್ಚಳಕ್ಕೆ ಇಂಧನ ದರ ಹೆಚ್ಚಿಸಿದರೆ ಅದು ಎಲ್ಲ ಬೆಲೆಗಳ ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು 2 ಬಾರಿ ಇಂಧನ ದರದ ಹೆಚ್ಚಳ ಮಾಡಿದ್ರು. ಇತ್ತೀಚೆಗಷ್ಟೇ 3 ರೂಪಾಯಿ ಪೆಟ್ರೋಲ್ ಮೇಲೆ, 3.5 ರೂಪಾಯಿ ಡೀಸೆಲ್ ಮೇಲೆ. ಅದಕ್ಕಿಂತ ಮುಂಚೆ 1.25 ರೂಪಾಯಿ ಹೆಚ್ಚಳ ಮಾಡಿದರು. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಖ್ಯಾತಿಗೆ ಒಳಗಾಗಿರುವ
ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಕುಖ್ಯಾತಿಯ ನಿರ್ಣಯವನ್ನು ಯಾಕೆ ತಗೊಳ್ತಾ ಇದ್ದಾರೆ, ಜನವಿರೋಧಿಯಾಗಿರುವಂಥ ನಿರ್ಣಯವನ್ನು? ಇವರ 6ನೇ ಗ್ಯಾರಂಟಿ ಬೆಲೆ ಏರಿಕೆ ಆಗಿದೆ. ಘೋಷಣೆ ಮಾಡಿರಲಿಲ್ಲ, 5 ಗ್ಯಾರಂಟಿಗಳ ಬಗ್ಗೆ ಮಾತ್ರ ಘೋಷಣೆ ಮಾಡಿದರು. ಅಘೋಷಿತ ಗ್ಯಾರಂಟಿ ಬೆಲೆ ಏರಿಕೆ. ಇವರು ಸಂಪನ್ಮೂಲ ಕ್ರೋಢೀಕರಣಕ್ಕೆ ಯಾವಾಗಲೂ ಒಂದು ಒಳ್ಳೆಯ ಆಡಳಿತ ಕೊಡೋ ಸರ್ಕಾರ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡಿ ಜನರ ಆದಾಯವನ್ನು ಹೆಚ್ಚಿಸಿ ಕೈಗಾರಿಕಾ ನೀತಿ ಮೂಲಕ, ನೀರಾವರಿ ಯೋಜನೆಗಳ ಮೂಲಕ ಜನರ ಕೈಗೆ ಹೆಚ್ಚು ಹಣ ಬರುವಂತೆ ಮಾಡಿ ಆ ಮೂಲಕ ತೆರಿಗೆ ಸಂಗ್ರಹ ಮಾಡಿ ಸಂಪನ್ಮೂಲ ಕ್ರೋಢೀಕರಿಸೋದು ಒಂದು ಒಳ್ಳೆಯ ಆಡಳಿತ ಕೊಡುವ ರಾಜ್ಯದ ಜವಾಬ್ದಾರಿ. ಈ ಸರ್ಕಾರ ಅದನ್ನು ಯಾವುದೂ ಮಾಡಿಲ್ಲ, ಅದರ ಮೇಲೆ ನಂಬಿಕೆಯೂ ಇದ್ದಂತಿಲ್ಲ. ಇವರಿಗೆ ಒಂದು ಸಲಹೆ ಕೊಡೋಕೆ ಒಂದು ಕಂಪನಿ ಮಾಡ್ಕೊಂಡಿದ್ದಾರೆ, ಅಂಥದ್ದು ಬಾಸ್ಟನ್ ಕನ್ಸಲ್ಟೆಂಟ್ ಗ್ರೂಪ್, BCG, ವಿದೇಶಿ ಕಂಪ್ನಿ. ಅವ್ರು ಕೊಟ್ಟಿರೋ ಸಲಹೆ ಏನು ಅಂದರೆ, ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸರ್ಕಾರದ ಆಸ್ತಿ ಮಾರಾಟ ಮಾಡಿ, 25,000 ಎಕರೆ ಬೆಂಗಳೂರು ಸುತ್ತಮುತ್ತ ಜಮೀನಿದೆ, ಅದನ್ನು ಮಾರಾಟ ಮಾಡಿ ಸಂಪನ್ಮೂಲ ಕ್ರೋಢೀಕರಿಸ್ಬೋದು ಅಂತ. ಇದನ್ನು ನೋಡಿದಾಗ ಏನನ್ಸುತ್ತೆ ಅಂದರೆ, ಮನೆಗೆ ಬೆಂಕಿ ಹಾಕಿದರೆ ಇದ್ಲು ಮಾರ್ಬೋದು ಅನ್ನುವಂಥ ಸಲಹೆ ಕೊಟ್ಟಂತಿತ್ತಿದೆ. ಮನೆಗೆ ಬೆಂಕಿ ಹಾಕಿದರೆ, ಬೆಂಕಿ ಬಿದ್ದರೆ ಏನಂತೆ, ಇದ್ಲು ಮಾರ್ಬೋದಲ್ಲ, ಆ ರೀತಿ ಒಂದು ಸಲಹೆ ಕೊಟ್ಟಂತೆ ಇದೆ. ಬಿತ್ತನೆ ಬೀಜದ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ, ರೈತರು ಬಿತ್ತನೆ ಬೀಜದ ಬೆಲೆ ಏರಿಕೆಯನ್ನು. ಎಲೆಕ್ಟ್ರಿಸಿಟಿ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ, ನೀರಿನ ದರವನ್ನು ಹೆಚ್ಚಳ ಮಾಡುವ ಅನಿವಾರ್ಯತೆ ಇದೆ ಅಂತ. ಕೊಡ್ತಿರೋದು ಕಲುಷಿತ ನೀರು, ನೀರಿನ ದರವನ್ನು ಹೆಚ್ಚಳ ಮಾಡುವ ಅನಿವಾರ್ಯತೆ ಇದೆ ಅಂತ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಿದ್ದಾರೆ. ಹಾಂ, ಅದು ರಾಮಲಿಂಗಾರೆಡ್ಡಿಯವರು ಅದ್ರ ಹಿಂದೆ ಹೇಳಿದ್ನಲ್ಲ, ಒಂದು ಏರಿಸಿದ್ರೆ ಅದು ಹಿಂದ್ಗಡೆ ಎಲ್ಲವೂ ಶುರು ಆಗುತ್ತೆ ಅಂತ. ರಾಮಲಿಂಗಾರೆಡ್ಡಿಯವರು ಬಸ್ ದರ ಹೆಚ್ಚಳದ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಬಹುಶಃ ಇವರು ಗಾಳಿ ಮೇಲೊಂದು ತೆರಿಗೆ ಹಾಕಿಬಿಟ್ರೆ, ಭೂಮಿ ನೋಂದಣಿ ಸುಂಕ ಹೆಚ್ಚು ಮಾಡಾಗಿದೆ, ಇಂಧನ ದರ ಹೆಚ್ಚು ಮಾಡಾಗಿದೆ, ಅಲ್ಲಿಗೆ ಅಗ್ನಿ ಬಂತು, ಭೂಮಿ ಬಂತು, ನೀರಿನ ದರ ಹೆಚ್ಚಳದ ಚಿಂತನೆ ಈಗ ಮಾಡಿದ್ದಾರೆ. ಗಾಳಿ ಮೇಲೆ ಒಂದು ತೆರಿಗೆ ಹಾಕಿಬಿಟ್ರೆ, ಪಂಚಭೂತಗಳ ಮೇಲೂ ತೆರಿಗೆ ಹಾಕಿದಂಥ ಕೀರ್ತಿಯೋ ಕ್ರೆಡಿಟ್ ಅಂತ ಹೇಳಕ್ಕೆ ಹೋಗಲ್ಲ ನಾನು, ಕುಖ್ಯಾತಿ ಇವ್ರದ್ದಾಗತ್ತೆ. ಕೀರ್ತಿ ಅನ್ನೋದು ಒಳ್ಳೆಯ ಸಂಗತಿಗಳಿಗೆ ಕೀರ್ತಿ ಅಂತ ಹೇಳೋದು. ಇಂಥ ಜನವಿರೋಧಿ ನಿಲುವುಗಳನ್ನು ಕೀರ್ತಿ ಅಂತ ಕರಿಬಾರ್ದು. ಇದು ಕುಖ್ಯಾತಿ ಇವ್ರದ್ದು ಆಗತ್ತೆ. ಇಷ್ಟಾದಮೇಲೂ ನೋಡಿ, ಕಳೆದ 8 ತಿಂಗಳಿಂದ ಸಬ್ಸಿಡಿಯನ್ನು ರಿಲೀಸ್ ಮಾಡಿಲ್ಲ. 8 ತಿಂಗಳಿಂದ ಮನೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಮ್ಮ ಖಜಾನೆ ಭರ್ತಿಯಾಗಿದೆ, ಖಜಾನೆ ತುಂಬಿ ತುಳುಕ್ತಾ ಇದೆ. ತುಂಬಿ ತುಳುಕ್ತಿರೋ ಖಜಾನೆಯಲ್ಲಿ ರೈತರಿಗೆ ಹಾಲಿನ ಸಬ್ಸಿಡಿ ದರ ಕೊಡಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ. ಗುತ್ತಿಗೆ ಶಿಕ್ಷಕರಿಗೆ 13 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂಥೇಳಿ ಮಾಡಿ ಶಿಕ್ಷಕರನ್ನ ಕಾಂಟ್ರಾಕ್ಟ್ ಮೇಲೆ ತೊಗೊಂಡ್ರಲ್ಲ, ಅತಿಥಿ ಶಿಕ್ಷಕರು, ಅವ್ರಿಗೆ ಸಂಬಳ ಕೊಟ್ಟಿಲ್ಲ. ಗುತ್ತಿಗೆದಾರರು ಈಗಾಗಲೇ 5 ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಾಲದ ಸುಳಿಗೆ ಸಿಲುಕಿ 5 ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೇರವಾಗಿ ಅವ್ರ ಕಾರಣ ವಿವರಿಸಿರೋದು, ನಮಗೆ ಮಾಡಿದ ಕೆಲಸಕ್ಕೆ ಸರ್ಕಾರದಿಂದ ಬಿಲ್ ಬಂದಿಲ್ಲ, ಮತ್ತು ಮಾಡಲಿಕ್ಕೆ ಕೆಲಸನೂ ಇಲ್ಲ. ಗುತ್ತಿಗೆದಾರರ ಸಂಘದವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ನಾವು ಸಾಲ ಮಾಡಿ ತಂದಿರುವ ಮಿಷನರೀಸ್, ಅದು ಟಿಪ್ಪರು, ಬುಲ್ಡೋಜರು, ಇನ್ನೇನೇನೋ ಇರ್ತಾವಲ್ಲ, ಟಾರ್ ಪ್ಲ್ಯಾಂಟು,
ಇವನ್ನೆಲ್ಲವನ್ನು ನಾವು ಗುಜರಿಗೆ ಹಾಕಬೇಕಾದಂಥ ಸ್ಥಿತಿ ಇದೆ ಅಂಥೇಳಿ. ಕೆಲಸ ಇಲ್ಲ, ಹಳೆ ಬಿಲ್ ಬಂದಿಲ್ಲ, ಇದು ಈ ಸ್ಥಿತಿ. ಆದಾಯದ ಮೂಲದ ಕ್ರೋಢೀಕರಣಕ್ಕೆ ಆಸ್ತಿ ಮಾರಕ್ಕೆ ಹೊಟ್ಟಿದ್ದಾರೆ. ಮತ್ತು ಇದಕ್ಕೆ ಸಲಹೆ ಕೊಡೋಕ್ಕೆ ಒಂದು ವಿದೇಶಿ ಕಂಪನಿ, ಅವರ ಆದಾಯ ಕ್ರೋಢೀಕರಣಕ್ಕೆ ಕೊಟ್ಟಿರೋ ಸಲಹೆ ಮನೆ ಹಾಳು ಸಲಹೆ. ಆ ಮನೆ ಹಾಳು ಸಲಹೆಗೆ ಕೊಡೋದಕ್ಕೆ ಅವ್ರಿಗೆ ದುಡ್ಡು, ಮನೆ ಹಾಳು ಸಲಹೆ ಕೊಡೋಕ್ಕೆ. ಕೊಡಬೇಕು ಅನ್ನೋ ಚಿಂತನೆ ಕಾಂಗ್ರೆಸ್ ಪಾರ್ಟಿಗೂ ಇಲ್ಲ, ಅವರ ಸಚಿವ ಸಂಪುಟಕ್ಕೂ ಇಲ್ಲ. ಅವ್ರ ಸಚಿವ ಸಂಪುಟದ ಚಿಂತೆ ಏನು ಅಂದರೆ DCM ಎಷ್ಟಿರಬೇಕು, ಯಾವ್ಯಾವ ಜಾತಿಗಿರಬೇಕು ಅನ್ನೋದು ಅವ್ರ ಚಿಂತೆ. ಇದು ರಾಜ್ಯದ ಅಭಿವೃದ್ಧಿಗೆ ವೇಗ ಕೊಡೋದಕ್ಕೆ ಹೆಚ್ಚುವರಿ DCM ಬೇಕು ಅಂತಲ್ಲ. DCM ಶಿವಕುಮಾರ್ ಅವರ ವೇಗಕ್ಕೆ ಕಡಿವಾಣ ಹಾಕೋದಕ್ಕೆ, ಅವರು ಮುಖ್ಯಮಂತ್ರಿ ಕುರ್ಚಿಗೆ ಬಂದು ಕೂರದಂತೆ ಮೂಗುದಾರ ಹಾಕೋದಕ್ಕೆ ಹೆಚ್ಚುವರಿ DCMಗಳ ಕೂಗು ಮತ್ತೊಮ್ಮೆ ಶುರುವಾಗಿದೆ. ಲೋಕಸಭೆ ಚುನಾವಣೆಗೆ ಮುಂಚೆನೇ ಈ ಕೂಗಿತ್ತು. ಆಗ ಉಪಮುಖ್ಯಮಂತ್ರಿಗಳು ಗರ್ಜಿಸಿ ಯಾರಾದರೂ ಇದನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಿದರೆ ಹುಷಾರ್ ಅಂತ ಹೇಳಿದರು. ಲೋಕಸಭೆ ಚುನಾವಣೆಯ ಸೋಲಿನ ನಂತರ ಅವ್ರ ಗರ್ಜನೆ ಕ್ಷೀಣವಾಗಿದೆ. ಅವರು ಗುಟ್ರು ಹಾಕಿದರೂ ಕೂಡ ಕೇಳೋ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಅವ್ರು ಹೇಳಿದರು ಬಹಿರಂಗವಾಗಿ ಚರ್ಚೆ ಮಾಡಿದ್ರೆ ಶಿಸ್ತು ಕ್ರಮ ಎದುರಿಸಬೇಕಾಗತ್ತೆ ಅಂಥೇಳಿ. ಈಗ ಎಲ್ಲರೂ ಚರ್ಚೆ ಮಾಡ್ತವ್ರೆ, ಎಲ್ಲಿದೆ ಶಿಸ್ತು ನಮಗೆ ಗೊತ್ತಿಲ್ಲ. ನಾವು ಇಂಧನ ನೀತಿ, ಜನವಿರೋಧಿ ನೀತಿ ವಿರುದ್ಧ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂಥ ಹಗರಣ, ಆ ಹಗರಣ ಕಾಂಗ್ರೆಸ್ ಪಾರ್ಟಿಯ ಚುನಾವಣೆಯ ನಿಧಿಗೆ ದುರ್ಬಳಕೆ ಆಗಿದೆ ಅಂತಕ್ಕಂಥ ಸಂಶಯವೂ ಕೂಡ ನಮಗಿದೆ. ಈಗಾಗಲೇ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ರಾಜ್ಯದ ವಿಪಕ್ಷ ನಾಯಕರ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೆ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಮತ್ತು ಬೆಲೆ ಏರಿಕೆ ನೀತಿ ವಿರುದ್ಧ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ. ವಿಧಾನಸೌಧದ ಒಳಗೂ ಹೋರಾಟ ಮಾಡ್ತೇವೆ, ಹೊರಗೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ. DCM ಬಗ್ಗೆ ಮಾತಾಡಿದ್ರೆ ನಿಮ್ಮ ಪಕ್ಷ ಇದ್ದಾಗೆ ಜಾತಿವಾದ DCM ಕೊಟ್ಟಿದ್ದಾರೆ. ಜಾತಿ ಚರ್ಚೆ ನಡೆದಿರಲಿಲ್ಲ. ನಾನು ಹೇಳೋದು ಅಂದರೆ, ನೋಡಿ, ನಾವೆಲ್ಲರೂ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ, ರಾಗ ದ್ವೇಷ ಇಲ್ಲದೆ ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತೀವಿ ಅಂತ ನಮ್ಮ ಪ್ರಮಾಣ ವಚನ. ಜಾತಿಯ ಚರ್ಚೆ, ಜಾತ್ಯತೀತ ಕಲ್ಪನೆ ಆಗೋದಿಲ್ಲ. ಒಳ್ಳೆ ಆಡಳಿತ ಕೊಟ್ಟರೆ ಅದು ಜನರಿಗೆ ತಲುಪುತ್ತೆ. ಜಾತಿಗೊಬ್ಬರನ್ನ ಮಂತ್ರಿ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮಾಡಿದ್ರೆ ಜನರಿಗೆ ತಲುಪೋದಿಲ್ಲ. ಜಾತಿ ಹೆಸರಿನಲ್ಲಿ ಅವರು ಮಜಾ ಉಡಾಯಿಸ್ತಾರೆ ಅಷ್ಟೇ. ಕಾಂಗ್ರೆಸ್ ಪತನದವರೆಗೂ ಮುಂದುವರಿಬಹುದು, ಸರ್ಕಾರದ ಪತನದವರೆಗೂ. ಕಾಂಗ್ರೆಸ್ ಸರ್ಕಾರದ ಪತನದವರೆಗೂ ಮುಂದುವರಿಬಹುದು. ಮತ್ತು ಇದು ಸುಮ್ಮನೆ ಬರ್ತಿರೋ ಕೂಗಲ್ಲ. ಸಾಮಾನ್ಯ ರಾಜಕೀಯ ತಿಳುವಳಿಕೆ ಇರೋವರೆಗೂ ಅರ್ಥ ಆಗುತ್ತೆ ಇದ್ರ ಹಿಂದುಗಡೆ ರಾಜಕಾರಣ ಇದೆ ಅನ್ನೋದು. ಸಾಮಾನ್ಯ ತಿಳುವಳಿಕೆ ಇರೋವರೆಗೂ ಗೊತ್ತಾಗುತ್ತೆ. ಆ ರಾಜಕಾರಣ ಇಲ್ಲ. ನಮಗೆ ಈ ಸರ್ಕಾರ ಬೀಳಬೇಕು ಅಂತಾಗಲಿ, ಬೀಳಿಸ್ಬೇಕು ಅಂತಾಗಲಿ ನಮಗಿಚ್ಛೆ ಇಲ್ಲ. ಆದರೆ
ಕಾಂಗ್ರೆಸ್ನೊಳಗಡೆ ನಾಡಗೌಡರು ಸ್ಟೇಟ್ಮೆಂಟ್ ಕೊಟ್ಟರು. ಅದಕ್ಕೆ ಮುಂಚೆ ಕಲಬುರಗಿಯಿಂದಲೇ ಬಿ ಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದರು. ನಾಡಗೌಡರು ಹೇಳಿಕೆ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ನಮಗೆಲ್ಲ ಗ್ಯಾರಂಟಿಯ ತುಪ್ಪವನ್ನು ಮೂಗಿಗೆ ಸವರಿ ನೀವೆಲ್ಲ ಲೂಟಿ ಮಾಡ್ತಾಯಿದ್ದೀರಿ ಅಂತ ಅವರೊಬ್ಬರು ಹಿರಿಯ ಸಚಿವರು ಹೇಳಿದರು. ನೀವೊಂದಷ್ಟು ಜನ ಲೂಟಿ ಹೊಡಿತಾ ಇದ್ದೀರಿ, ನಮಗೆ ಮೂಗಿಗೆ ತುಪ್ಪ ಸವರಿದ್ದೀರಿ, ನಾವು ಗ್ಯಾರಂಟಿಗೆ ಹಣ ಹೊಂದಿಸ್ಬೇಕು ಅಂತ, ನೀವು ಮಾತ್ರ ಲೂಟಿ ಹೊಡಿತಾ ಇದ್ದೀರಿ ಅನ್ನುವಂಥ ಮಾತು ಹೇಳಿದ್ದಾರೆ. ಈ ಅಸಹನೆಯ ಕಟ್ಟೆ ಭಾಳ ಬೇಗ ಒಡೆದೋಗುತ್ತೆ ಅಂತ ಅನಿಸುತ್ತೆ ಒಳಬೇಗುದಿ ನೋಡಿದಾಗ. ವಿಶ್ವಾಸ ಕಳ್ಕೊಂಡಾಗ, ಈಗ ಸರ್ಕಾರದ ಮೇಲೆ ವಿಶ್ವಾಸ ಕಳ್ಕೊಂಡಾಗ ನಂಬರು ಉಳಿಸಲ್ಲ ಸರ್ಕಾರನ. ಜನರ ವಿಶ್ವಾಸ ಈಗಾಗಲೇ ಬೆಲೆ ಏರಿಕೆ ನೀತಿಯ ಕಾರಣದಿಂದಾಗಿ, ಹತ್ಯೆ ಮತ್ತು ಆತ್ಮಹತ್ಯೆ ಕಾರಣದಿಂದಾಗಿ, ಅಭಿವೃದ್ಧಿ ಶೂನ್ಯದ ಕಾರಣದಿಂದಾಗಿ ಜನರ ವಿಶ್ವಾಸನ ಕಳ್ಕೊಂಡಿದೆ ಸರ್ಕಾರ.